ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಇರ್ಕಲಗಡ ಗ್ರಾಮದಲ್ಲಿ ಬೀದಿ ಬದಿ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಬೀದಿ ಬದಿ ವ್ಯಾಪಾರಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಧರಣಿಯನ್ನು ಕುಳಿತಿದ್ದರು. ಸುಮಾರು 3 ವರ್ಷಗಳ ಹಿಂದೆ 3 ಅಂಗಡಿಗಳಿಗಷ್ಟೇ ನೋಟಿಸನ್ನು ಜಾರಿಗೆ ಮಾಡಿದರು. ಬಳಿಕ ಎಲ್ಲ ಅಂಗಡಿಗಳನ್ನು ಇಂದು ತೆರವುಗೊಳಿಸಿದ್ದು ನಮ್ಮೆಲ್ಲರಿಗೆ ವಿಷಾದನೀಯವಾಗಿದೆ. ನಮ್ಮ ದುಡಿಮೆ ದಿನನಿತ್ಯದ ಬದುಕು ಇದರಿಂದ ಸಾಗಿತ್ತು ಸರ್. ಯಾವುದೇ ಏಕಾಏಕಿ ನಮಗೆ ಮಾಹಿತಿಯನ್ನು ನೀಡದೆ ಈ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸಿದ್ದು ತುಂಬ ನೋವು ತಂದಿದೆ ಎಂದು ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಕಚೇರಿಯ ಮುಂಭಾಗದ ಆವರಣದಲ್ಲಿ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಧರಣಿಯನ್ನು ಕುಳಿತು ಪ್ರತಿಭಟನೆಯನ್ನು ಮಾಡಿದರು. ಒಟ್ಟಿನಲ್ಲಿ ಘಟನೆ ನಡೆದು ಇಲ್ಲಿಯವರೆಗೂ ಕೂಡ ಯಾವೊಬ್ಬ ಈ ವ್ಯಾಪಾರಸ್ಥರ ಆಕ್ರೋಶದ ನೋವನ್ನು ಕೇಳಿಕೊಳ್ಳಲಿಕ್ಕೆ ಯಾವೊಬ್ಬ ಜನಪ್ರತಿನಿಧಿ ಕೂಡ ಸ್ಥಳಕ್ಕೆ ದೌಡಾಯಿಸಿಲ್ಲ ಎನ್ನುವುದು ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಇರ್ಕಲಗಡ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ಇರ್ಕಲಗಡ ಗ್ರಾಮದ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಎಡ ಮತ್ತು ಬಲಬದಿ ಇರತಕ್ಕಂಥ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸಲಾಗಿದೆ. ಪೊಲೀಸ್ ಸಿಬ್ಬಂದಿಗಳ ನೇತೃತ್ವದಲ್ಲಿ ಈ ಒಂದು ಅಂಗಡಿ ತೆರವು ಕಾರ್ಯಾಚರಣೆಯನ್ನು ಸರ್ಕಾರದ ಮಟ್ಟದಲ್ಲೇ ಮಾಡಿದಲಾಗಿದೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ 3 ವರ್ಷಗಳ ಹಿಂದಷ್ಟೇ 3 ಅಂಗಡಿಗಳಿಗೆ ಮಾತ್ರ ನೋಟಿಸನ್ನು ನೀಡಿದರು. ನಾವು ಬಳಿಕ ಗ್ರಾಮ ಪಂಚಾಯಿತಿ ಕಚೇರಿಗಳಿಗೆ ಭೇಟಿ ನೀಡಿ ಸ್ಥಳೀಯ ವ್ಯಾಪಾರಸ್ಥರಾದ ಮಂಜುನಾಥ್ ಅವರು ಮಾತನಾಡಿ 3 ವರ್ಷಗಳ ಹಿಂದಷ್ಟೇ 3 ಅಂಗಡಿಗಳಿಗೆ ಮಾತ್ರ ನೋಟಿಸನ್ನು ನೀಡಿದ್ರು ಸರ್. ಆದರೆ ದಿಢೀರಂತೇಳಿ ಈ ರೀತಿ ಏಕಾಏಕಿ ತೆರವುಗೊಳಿಸಿದ್ದು ನಮ್ಮ ಹೊಟ್ಟೆಯ ಮೇಲೆ ಬರೆ ಎಳೆದಂತಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಸ್ವತಃ ವ್ಯಾಪಾರಸ್ಥ ಮಂಜುನಾಥ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಆ್ಯಕ್ಚುಲಿ ಏನು ಸಮಸ್ಯೆ ಇದು? ಯಾಕೆ ಇಲ್ಲಿ ಕೂತಿದ್ದೀರಾ ನೀವು? ನಾವು ನಮ್ಮ ಅಂಗಡಿಗಳನ್ನು ತೆರವು ಮಾಡ್ಯಾರ ಸರ್. ಹಾಂ, ತೆರವು ಮಾಡೋದು ಅಷ್ಟು ಅಂಗಡಿ ತೆರವು ಮಾಡ್ಯಾರ. ಯಾಕೆ ತೆರವು ಮಾಡ್ಯಾರ? ವರ್ಷದಿಂದ ನೋಟಿಸ್ ಕೊಟ್ಟಿದ್ರು. ಹೌದು, 1 ವರ್ಷದಿಂದ. ರೈಟ್. ಅವು ಒಳ್ಳೆ ಬಂದು ಪಂಚಾಯತಿ ಕೇಳಿದ್ವಿ ನಾವು. ಹಾಂ, ಏನಂತ ಕೇಳಿದ್ವಿ, ನಿಮ್ಮ ಅಂಗಡಿವಲ್ಲ 3 ಅಂಗಡಿ ಅಷ್ಟ ಅಂತ ಹೇಳಿದ್ರು ಅವರು. ಓಕೆ. 3 ಅಂಗಡಿ ಒಳ್ಳೆ ನೋಟಿಸ್ ಜಾರಿ ಮಾಡಿದ್ರು. ಅವು 3 ಅಂಗಡಿ ತೆರವು ಮಾಡೋಕಾಯ್ತು. ಆ ತೆರವು ಮಾಡೋದ ಕಾರಣ ಅಷ್ಟು ಅಂಗಡಿ ತೆರವು ಮಾಡಿದ್ದಾರೆ. ಹಾಂ, ಅವು ನಮಗೆ ಏನು ಪರಿಹಾರ ಕೊಡಬೇಕು? ಅಲ್ಲ, ಈಗ ಓಕೆ ತೆರವಂತ ಮಾಡಿದ್ರು ಸರಿ, ನಿಮಗೇನು ಮುನ್ಸೂಚನೆ ಕೊಟ್ಟಿದ್ರಾ ಅಥವಾ ಕೊಟ್ಟಿಲ್ವಾ? ಯಾವುದೇ ಕಾರಣಕ್ಕೂ ಮುನ್ಸೂಚನೆ ಇಲ್ಲ. ತೆಗಿತೀವಿ ಅಂತೇಳಿ ಯಾವುದೇ ಕಾರಣಕ್ಕೂ ಫಸ್ಟ್ ನೋಟಿಸ್ನೇ ಇಲ್ಲ. ಸಡನ್ ಆಗಿ ಈಗ ಏಕಾಏಕಿ ಇದಾಗಿದೆ. ಏಕಾಏಕಿ ಬಂದು ನಮಗೆ ಈಗ ಹೆಂಗೆ ನಿಮ್ಮ ಜೀವನದ ಪರಿಸ್ಥಿತಿ ಹೆಂಗೆ? ಇದಕ್ಕೆ ಏನು ಆಧಾರ ಅಂತ? ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ ಆಯ್ತು, ಓಕೆ, ಅಧ್ಯಕ್ಷರು, ಆಮೇಲೆ ಇಲ್ಲಿದ್ದ ಅಧಿಕಾರಿಗಳು ನಮಗೆ. ಅಲ್ಲ, ಈಗ ನಿಮ್ಗೆ ಸ್ಥಳೀಯ ನಾಯಕರು, ನಿಮಗೇನು ಸ್ಥಳೀಯ ನಾಯಕರು ಅಂತ ಇದಾರಲ್ಲ, ಏನಾದರೂ ಭರವಸೆ ಕೊಡ್ತಾರೆ ಅಂತ ನಂಬಿಕೆ ಇದೆನಾ ಅಥವಾ ಇಲ್ವಾ? ಅದೇ ವಿಶ್ವಾಸದ ಮೇಲೆ ನಿನ್ನೆಲಿದ್ದ ಇವತ್ತಿನ ಮಟ್ಟ ಆದ್ರೆ ಕಾಯ್ತಾ ಇದ್ದೀವಿ. ಒಬ್ರು ನಮ್ಮ ಬಂದಿಲ್ಲ, ಯಾರು ಸ್ಪಂದನೆ ಮಾಡ್ತಾ ಇಲ್ಲ.